ನಮಸ್ಕಾರ ಫ್ರೆಂಡ್, ಶ್ರೇಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಯಾವ ವಿಷಯ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, IPLನಲ್ಲಿ ಎಷ್ಟು ಶತಕ ಆಗಿದೆ ಇಷ್ಟರೊಳಗೆ, ಹಾಗೆ ಯಾವ ತಂಡ ಹೆಚ್ಚು ಶತಕ ಬಾರಿಸಿದೆ, ಹಾಗೆ ಅತಿ ಹೆಚ್ಚು ಶತಕ ಗಳಿಸಿದ ಆಟಗಾರ ಕೂಡ ಯಾರಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶ್ರೇಯ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗೆ ಲೈಕ್ಸ್ ಕೂಡ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಸರಿ ಫ್ರೆಂಡ್ಸ್, ಈಗ ನಾನು ಹೇಳ್ತೀನಿ ಯಾವ್ಯಾವ ತಂಡ ಏನೇನು ಮಾಡಿದೆ ಅಂತ. IPL ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂದರೆ ಕ್ರಿಕೆಟ್ನ ವಿಶ್ವದ ನಂಬರ್ 1 ಶ್ರೀಮಂತ ಲೀಗ್, ಪ್ರೀಮಿಯರ್ ಲೀಗ್ ಅಂತಲೇ ಹೇಳ್ತೀವಿ. ಹೌದು, ಈ ಟೂರ್ನಿಯಲ್ಲಿ ಆಡೋದೇ ಕ್ರಿಕೆಟ್ ಆಟಗಾರರದ್ದು ಒಂದು ಕನಸು ಕೂಡ. ಇನ್ನು ಕೆಲವರಿಗೆ ಅದ್ಭುತ ಪ್ರತಿಭೆಯನ್ನು ಹುಟ್ಟುಹಾಕುವಂಥ ಕ್ರಿಕೆಟರ್ ಈ IPLನಿಂದನೇ ಎಷ್ಟೋ ಜನ ನಮ್ಮ ಭಾರತ ತಂಡಕ್ಕೆ ಎಂಟ್ರಿ ಕೂಡ ಆಗಿದ್ದಾರೆ, ಹಾಗೂ ಹಲವು ಪ್ರದರ್ಶನಗಳನ್ನು ಕೂಡ ಕೊಟ್ಟಿರ್ತಾರೆ. ಅದರಿಂದ ಹೆಚ್ಚು ಬೆಳವಣಿಗೆ ಅವರಿಂದ ಆಗಿದೆ. ಇನ್ನು IPL ಶುರುವಾಗಿ 17ನೇ ವರ್ಷ ಕಳೆದುಬಿಟ್ಟಿದೆ ಫ್ರೆಂಡ್ಸ್. 2008ರಲ್ಲಿ ಶುರುವಾದಂಥ ನಮ್ಮ IPL ಒಂದು ವರ್ಷವೂ ನಿಲ್ಲದೆ ಸಾಗಿರುವಂಥ ಏಕೈಕ ಪ್ರೀಮಿಯರ್ ಲೀಗ್ ಅಂದರೆ ಅದು ನಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗ್ IPL. ಇನ್ನು ಕೆಲವು ತಂಡ ಅಂತೂ ಕಪ್ಪು ಗೆದ್ದು ಇತಿಹಾಸನೇ ಸೃಷ್ಟಿ ಮಾಡಿದೆ. ಆದರೆ ಇನ್ನೂ ಕೆಲವು ಅಂದರೆ 3-4 ತಂಡಗಳಂತೂ ಇತಿಹಾಸ ಸೃಷ್ಟಿ ಮಾಡೋಕ್ಕಾಗಿ ಕಾಯ್ತಾ ಇದೆ, ಇನ್ನೂ ಆಗಿಲ್ಲ. ಪ್ರಶಸ್ತಿಗೋಸ್ಕರನೇ ಕಾಯ್ತಾ ಇರುವಂಥ ತಂಡಗಳು ಕೂಡ ಇದೆ. ಮೊದಲ ಸೆಂಚುರಿ, ವೇಗದ ಶತಕ, ಗರಿಷ್ಠ ಸಿಕ್ಸರ್ ಏನೇನಿದೆ ಅಂತ ನಾನು ಎಲ್ಲ ಹೇಳ್ತೀನಿ. ಅದು ಒಂಥರ ದಾಖಲೆನೇ ಈ IPLನಲ್ಲಿ ಫ್ರೆಂಡ್ಸ್. ಹಾಗಾದರೆ IPLನಲ್ಲಿ ಒಟ್ಟು ಎಷ್ಟು ಶತಕ ದಾಖಲಾಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. 17 ವರ್ಷದಲ್ಲಿ ಬರೋಬ್ಬರಿ 101 ಶತಕ ದಾಖಲಾಗಿದೆ. ಇದು ಯಾರಿಗೂ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೊಂದು ಶತಕಗಳು ಆಗಿದೆಯಾ ಏನು ಅಂತಲೇ ಯಾರಿಗೂ ಗೊತ್ತೇ ಇಲ್ಲ. ಇದು ಎಲ್ಲ ತಂಡಗಳು ಸೇರಿ ದಾಖಲಾಗಿರೋ ಶತಕಗಳು, ಆ ಒಂದೇ ತಂಡದಿಂದ ಅಂತಲ್ಲ ಫ್ರೆಂಡ್ಸ್. ಎಲ್ಲ ಶತಕಗಳು ಸೇರಿಯೇ, ಎಲ್ಲ ತಂಡಗಳ ಶತಕಗಳು ಸೇರಿ 101 ಆಗಿದೆ IPLನಲ್ಲಿ. ಇದುವರೆಗೂ ಕಪ್ ಗೆಲ್ಲದ ತಂಡ ನಮ್ಮ RCB ಕೂಡ ಇದೆ. ಈ ಸಲನಾರು ಕಪ್ ಗೆಲ್ತಾರಂತ ನಾವು ಕಾದು ಸಾಕಾಗಿದೆ. ಏನೇ ಆದರೂ ಈ ಸಲ ಕಪ್ ನಮ್ಮದೇ ಅಂದ್ಕೊಂಡಿರೋ ಅಭಿಮಾನಿಗಳಿಗೆ ಬರೋಬ್ಬರಿ 19 ಸೆಂಚುರಿ ಸಿಡಿಸಿದ ಮೊದಲ ತಂಡ ನಮ್ಮ RCB ಅಂತ ಅದೊಂದು ಹೆಮ್ಮೆ ಇದೆ. ಕಪ್ ಗೆಲ್ಲದೇ ಇದ್ರೆ ಏನಂತೆ, ಶತಕ ಸಿಡಿಸೋದ್ರಲ್ಲಿ ಮೊದಲನೇ ತಂಡವಾಗೇ ಇದ್ದೀವಿ ನಾವು ಅಂತ ಅಭಿಮಾನಿಗಳಂತೂ ಕೇಕೆ ಹಾಕಿ ನಗ್ತಾ ಇದ್ದಾರೆ. ಇನ್ನು RCB ವಿಷಯಕ್ಕೆ ಬಂದರೆ ಅಭಿಮಾನಿಗಳಿಗೆ ಕೊರತೆಯೇ ಇಲ್ಲ. RCB ಅಷ್ಟು ಅಭಿಮಾನಿಗಳನ್ನು ತಂಡದಲ್ಲಿ ಬೇರೆ ಯಾವ ತಂಡನೂ ಹೊಂದಿಲ್ಲ. ಇನ್ನು ಅದನ್ನು ಸರಿಸಮವಾಗಿ ತೂಗಿಸ್ಕೊಂಡು ಹೋಗೋಕ್ಕೂ ಯಾವ ತಂಡಕ್ಕೂ ಆಗ್ತಾಯಿಲ್ಲ. ಅದರಲ್ಲೂ ಚೆನ್ನೈ RCB ಮ್ಯಾಚ್ ಅಂದರೆ ಇಡೀ ಕ್ರೀಡಾಂಗಣನೇ ತುಂಬಿ ಆಹೋ ಅಂತ ಇರುತ್ತೆ. ಅದನ್ನು ನೋಡೋದಕ್ಕೆ ಒಂಥರ ಮಜಾ ಫ್ರೆಂಡ್ಸ್. ಇನ್ನು IPL ಲೀಗ್ನಲ್ಲಿ ದಾಖಲಾಗಿರುವ 101 ಶತಕಗಳಲ್ಲಿ ಬರೋಬ್ಬರಿ 57 ಜನ ಬೇರೆ ಬೇರೆ ಆಟಗಾರರ ಬ್ಯಾಟಿನಿಂದ ದಾಖಲಾಗಿರೋದು ಒಂಥರ ವಿಶೇಷವಾದ ದಾಖಲೆನೇ ಫ್ರೆಂಡ್ಸ್. ಇದರಲ್ಲಿ 29 ಮಂದಿ ಭಾರತದ ಆಟಗಾರರು ಇದ್ದಾರೆ ಅಂದರೆ ಏನೋ ಒಂಥರ ನಮ್ಮ ಖುಷಿ ಕೂಡ ವಿಚಾರ. ಹೌದು ಫ್ರೆಂಡ್ಸ್, ನಮ್ಮ ಭಾರತದ ಬ್ಯಾಟರ್ಗಳ ಸೆಂಚುರಿ ನೋಡೋದಕ್ಕೆ ಒಂಥರ ಖುಷಿ ಇರುತ್ತೆ. ಇನ್ನು ವಿದೇಶಿ ಆಟಗಾರರು ಏನು ಕಮ್ಮಿ ಇಲ್ಲ ಫ್ರೆಂಡ್ಸ್, ಅವರಿಗಿಂತ ಒಂದೇ ಒಂದು ಶತಕ ಕಮ್ಮಿ ಇದ್ದಾರೆ. 28 ವಿದೇಶಿ ಆಟಗಾರರು ಕೂಡ ಶತಕ ಸಿಡಿಸಿದ್ದಾರೆ. ಆದರೆ IPLನಲ್ಲಿ ಮೊದಲ ಭಾರತ ಆಟಗಾರ ಶತಕ ಸಿಡಿಸಿದ್ದಂದರೆ ಇನ್ನು ಬೇರೆ ಯಾರೂ ಅಲ್ಲ ಫ್ರೆಂಡ್ಸ್, ನಮ್ಮ ಕನ್ನಡಿಗರಾದ KL ರಾಹುಲ್ ಅಲ್ಲ ಫ್ರೆಂಡ್ಸ್. ಅವ್ರಿಗಿಂತ ಮೊದಲೇ ಮನೀಶ್ ಪಾಂಡೆ ಅವರು ಕೂಡ ನಮ್ಮ ಕನ್ನಡಿಗರು ಅನ್ನೋದೇ ನಮಗೆ ಹೆಮ್ಮೆಯ ವಿಚಾರ. ಇನ್ನು IPLನಲ್ಲಿ ಫಸ್ಟ್ ಸೆಂಚುರಿ ಹೊಡೆದಿದ್ದು ನಮಗೆಲ್ಲ ಗೊತ್ತಿರೋ ವಿಚಾರನೇ, ನಿಮಗೂ ಗೊತ್ತೇ ಇದೆ. ನ್ಯೂಜಿಲೆಂಡ್ ತಂಡದ ಆಟಗಾರ ಬ್ರೆಂಡನ್ ಮೆಕ್ಕಲಮ್ ಅವರು IPLನಲ್ಲಿ ಫಸ್ಟ್ ಸೆಂಚುರಿ ಹೊಡೆದಂಥ ಮೊದಲ ಆಟಗಾರ. ಇನ್ನು IPLನಲ್ಲಿ ಸೆಂಚುರಿ ಹೊಡೆಯೋದು ದೇಶಿ ಆಗಲಿ ವಿದೇಶಿ ಆಟಗಾರ ಆಗಲಿ ಅದೊಂದು ದಾಖಲೆನೇ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದರಲ್ಲಿ ಯಾರು ಎಷ್ಟು ಸಲ ಹೊಡೆದಿರ್ಬೋದು ಯಾರು ಅಂತ ಬಂದರೆ ನಮ್ಮ ಭಾರತದ ಕಿಂಗ್ ಕೊಹ್ಲಿ, ರನ್ ಮಿಷಿನ್ ಅಂತಲೇ ಹೆಸರು ಮಾಡಿರುವ ನಮ್ಮ ವಿರಾಟ್ ಕೊಹ್ಲಿ RCB ತಂಡದಲ್ಲಿ ಸತತ ಶುರುವಾದಲ್ಲಿಂದಲೂ ಇದ್ದಂಥ ಏಕೈಕ ಆಟಗಾರ ನಮ್ಮ ವಿರಾಟ್ ಕೊಹ್ಲಿ ಅವರು 8 ಬಾರಿ ಶತಕ ಸಿಡಿಸಿ ಇದರಲ್ಲೂ ನಮ್ಮ RCB ಮೊದಲನೇ ಸ್ಥಾನದಲ್ಲಿದೆ ಅಂದರೆ ಒಂಥರ ಹೆಮ್ಮೆ ಪಡೋ ವಿಷಯ ಫ್ರೆಂಡ್ಸ್. ಇನ್ನು ಎರಡನೇ ಆಟಗಾರ ಅಂದರೆ
ಕ್ರಿಸ್ ಗೇಲ್, ವೆಸ್ಟ್ ಇಂಡೀಸ್ನ ದೈತ್ಯ ಆಟಗಾರ ಕ್ರಿಸ್ ಗೇಲ್ ಅವರು ನಮ್ಮ RCBಗೂ ಸುಮಾರು ಅಪಾರವಾದ ಕೊಡುಗೆಯನ್ನೇ ಕೊಟ್ಟಿದ್ದರು. ಆಮೇಲೆ ನಂತರದಲ್ಲಿ ಪಂಜಾಬ್ ತಂಡಕ್ಕೆ ಹೋಗಿ ಅಲ್ಲಿಂದ ರಿಟೈರ್ಮೆಂಟ್ ಆಗಿತ್ತು. ಅವರು ಕೂಡ 6 ಶತಕ ಹೊಡೆದು 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು 3ನೇ ಸ್ಥಾನ ಅಂದರೆ ಇಂಗ್ಲೆಂಡ್ನ ಜಾಸ್ ಬಟ್ಲರ್, ಅವರು 5 ಶತಕ ಸಿಡಿಸಿ ಅವರು ಕೂಡ ಈ ಸ್ಥಾನದಲ್ಲಿ 3ನೇ ಸ್ಥಾನ ಪಡೆದಿದ್ದಾರೆ. ಇನ್ನೂ ಹಲವಷ್ಟು ವಿಷಯಗಳನ್ನು ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್. ನಿಮಗೆ ಯಾವ ಆಟಗಾರ ಇಷ್ಟ ಅಂತಲೂ ಕಮೆಂಟ್ಸ್ ಮಾಡಿ. ಹಾಗೆ ಯಾವ ತಂಡ ಕೂಡ ನಿಮಗೆ ಇಷ್ಟ IPLನಲ್ಲಿ ಅಂತಲೂ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಓಕೆ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.